ಕುಮಟಾ ಪಟ್ಟಣದ ಹೆರವಟ್ಟದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಸಂಭ್ರಮಕ್ಕೆ ಗುರುವಾರ ಚಾಲನೆ ದೊರೆತಿದ್ದು ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮೇ 7ರಿಂದ 11ರವರೆಗೆ ನಡೆಯಲಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಸಂಭ್ರಮಕ್ಕೆ ವಿವಿಧ ಧಾರ್ಮಿಕ ಕೈಂಕರ್ಯಗಳ ಮೂಲಕ ಚಾಲನೆ ದೊರೆತಿದೆ. ಗ್ರಾಮ ದೇವತಾ ಪ್ರಾರ್ಥನೆ, ಗುರು ಗಣಪತಿ ಪೂಜೆ, ಶುದ್ಧಿ ಕರ್ಮಗಳು ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ವೈದಿಕರ ಮೂಲಕ ಶಾಸ್ತ್ರೋಕ್ತವಾಗಿ ನಡೆಯಿತು. ದೇವಸ್ಥಾನದ ಅರ್ಚಕರು, ಆಡಳಿತ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕೆಲ ಭಕ್ತರು ಕಂಕಣ ಧರಿಸಿಕೊಂಡು ದೇವರ 5 ದಿನಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ಕಂಕಣಬದ್ಧರಾದರು. ಮಧ್ಯಾಹ್ನ ಮಹಾಪೂಜೆ ನಡೆಯಿತು. ಬಳಿಕ ಬ್ರಹ್ಮಕೂಚ ಹೋಮ, ಭೂಶುದ್ಧಿ, ರಾಕ್ಷೋಗ್ನ ಹವನ, ದೇವರ ಹೊಸಪೀಠ ಸ್ಥಾಪನೆ, ದೇವರ ಅಧಿವಾಸ ನಡೆಯಿತು. ಗೃಹಿಣಿಯರು ಪ್ರಸಾದ ಪ್ಯಾಕ್ ಮಾಡುವ ಹಾಗೂ ಇನ್ನಿತರ ಸೇವಾ ಕಾರ್ಯದಲ್ಲಿ ನಿರತರಾದರು. ಇನ್ನು ನಾಳೆ ಮೇ 8ರಂದು ಗಣೇಶ ಪೂಜೆ, ಪ್ರತಿಷ್ಠಾಂಗ ಹವನಗಳು, ದೇವರ ಪ್ರತಿಷ್ಠೆ, ಪರಿವಾರ ದೇವರ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಕಲಾವೃದ್ಧಿ, ಸಾಯಂಕಾಲ ದೇವಿಯ ಗ್ರಾಮೋತ್ಸವ, ತುಲಾರೋಹಣ ಉತ್ಸವ ನಡೆಯಲಿದೆ. ಮೇ 9ರಂದು ಪವಮಾನ ಹೋಮ, ಬಾಹ್ಯ ಮತ್ತು ಪೂರ್ಣ ಕಲಾವೃದ್ಧಿ, ಶಾಂತಿ ಹೋಮ, ಸಂಜೆ ಅಶ್ಲೇಷ ಬಲಿ, ಪ್ರಧಾನ ಗ್ರಾಮ ಬಲಿ ನಡೆಯಲಿದೆ. ಅಲ್ಲದೆ ಭಕ್ತಾದಿಗಳು ನಾಗದೋಷ ಪರಿಹಾರಾರ್ಥವಾಗಿ ಅಶ್ಲೇಷ ಬಲಿ ಸೇವೆಯ ರಸೀದಿ ಪಡೆಯಬಹುದು. ಮೇ 10ರಂದು ವಿವಿಧ ಹೋಮ ಹವನಾದಿಗಳು, ಸಾಯಂಕಾಲ ಶ್ರೀದೇವಿಯ ನಗರೋತ್ಸವ, ಅಷ್ಟಾವಧಾನ ಸೇವೆ ನಡೆಯಲಿದೆ. ಮೇ 11ರಂದು 108 ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಚಂಡಿಕಾ ಹೋಮ, ಮಹಾಪೂರ್ಣಾವತಿ ಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸಹಕಾರ ನೀಡುವಂತೆ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವೆಂಕಟೇಶ್ ನಾಯಕ್, ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಶೈಲೇಶ್ ನಾಯಕ್ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ನಾಗಪ್ಪಗೌಡ ಅವರು ವಿನಂತಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.